ಎ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ನನಗೆ ತಿಕ್ಕಲ್ ಹತ್ತಿಸ್ಬೇಡ. ನಿನ್ನ ನೆಕ್ಸ್ಟ್ ಪ್ಲಾನ್ ಏನು? ಈಗ 1 ಗಂಟೆ 25 ನಿಮಿಷ. 1 ಗಂಟೆ 25 ನಿಮಿಷ. ಸರಿ, ಸುಮಾರು 1 ಗಂಟೆ 30 ನಿಮಿಷಕ್ಕೆ. 1 ಗಂಟೆ 30 ನಿಮಿಷಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ತಗೋಬೇಕು ಅಂತಿದ್ದೀನಿ. ನಾನ್ ತಲೆ ಕೆಟ್ರೆ ಶಾರ್ಟ್ ಟೆಂಪರ್, ಇನ್ನು ತಲೆ ಕೆಟ್ರೆ ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡು. ತಿಕ್ಕಲ್ ತರ ಕೊಟ್ಟು ಸಾಯಿಸ್ಬಿಡ್ತೀನಿ. ಮೊನ್ನೆ ರಾತ್ರಿ ಏನಾಗಿತ್ತು? ಕತ್ಲಾಗಿತ್ತು. ಎಲ್ಲಿಂದ ಕರ್ಕೊಂಡ್ ಬಂದಿಲ್ಲ ಇವನ್ನ? ಕೇರ್ ಮಾರ್ಕೆಟ್. ಕರೆಕ್ಟ್ ಆಗಿದ್ದಾನೆ ನೋಡಪ್ಪ. ಕತ್ಲಾಗಿತ್ತು ಅಂತ ನನಗೂ ಗೊತ್ತು, ನಮ್ಮ ಅಪ್ಪಗೂ ಗೊತ್ತು. ಆ ಕತ್ಲಲ್ಲಿ ನೀನೇನ್ ಮಾಡಿದೆ ಅದನ್ನ ಹೇಳು. ಟಾರ್ಚ್ ಆನ್ ಮಾಡಿದೆ. ಕೇಳಿದ್ಕೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಿದ್ದಿ ಕಂದ. ಮುಂದೆ ಓಡಿಸೋ. ಟಾರ್ಚ್ ಆನ್ ಮಾಡಿದೆ. ಅಪಾರ್ಟ್ಮೆಂಟ್ 3rd ಫ್ಲೋರ್. ಅಪಾರ್ಟ್ಮೆಂಟ್ 3rd ಫ್ಲೋರ್. ಬರ್ಕೋ. 3rd ಡೋರ್. ಡೋರ್ ಓಪನ್ ಮಾಡಿದೆ. ಡೋರ್ ಓಪನ್ ಮಾಡಿದಾನೆ. ರೈಟ್ ಹೋಗಿದ್ದಾನೆ. ರೈಟಿಗೆ ಹೋದೆ. ಅಲ್ಲೊಂದು ಚಿಕ್ಕ ಡೋರ್ ಇತ್ತು. ಚಿಕ್ಕ ಡೋರ್ ಇತ್ತು. ಬರ್ಕೋ. ಡೋರ್ ಓಪನ್ ಮಾಡಿದೆ. ಅಲ್ಲೊಂದು ದೊಡ್ಡ ಬ್ರಷ್ ಇತ್ತು. ಬರ್ಕೋ. ಬ್ರಷ್ ಅಲ್ಲಿ ಇರೋದು ಮ್ಯಾಟ್ರು. ಬರ್ಕೋ. ಬ್ರಷ್ ತಗೊಂಡೆ. ಪಕ್ಕದಲ್ಲೇ ಬೀಚ್ ಬರೋ ತಗೊಂಡಿದ್ದಾನೆ. ಬಾತ್ರೂಮ್ ಎಲ್ಲ ಚೆನ್ನಾಗಿ ಸುರಿದ್ಬಿಟ್ಟು ಗಸ ಪಸ ಅಂತ ತಿಕ್ಕಿ ವಾಪಸ್ ಬಂದು ಬಾತ್ರೂಮ್ ನಾ ಗಸ್ಕ ಪಸ್ಕ ಬಾತ್ರೂಮ್ ತೊಳೆದ. ನೀ ಬಾತ್ರೂಮ್ ತೊಳೆಯೋಣ? ಹ್ಞೂ ಸರ್. ಉಗ್ರಗಾಮಿ ಅಲ್ಲ. ಅಯ್ಯೋ ನಿಂದೆ. ಯಾರೋ ಕಿಲ್ಲರ್ ಕಿಟ್ಟಿ ಕರ್ಕೊಂಬ ಅಂದ್ರೆ ಇದು ಯಾರೋ ಕ್ಲೀನ್ ಕಿಟ್ಟಿ ಕರ್ಕೊಂಬಂದಿದ್ದೆಲ್ಲೇ. ಬಾತ್ರೂಮ್ ಗಸ್ಕ ಪಸ್ಕ ಉಸ್ತವನೆ ಅಂತಾನೆ. ಯಾಕೆ ತೊಳಲೆ? ಬಾಯ್ ಬಿಟ್ಟು ಹೇಳಕ್ ಏನಾಗಿತ್ತು ನಾನು ಬಾತ್ರೂಮ್ ತೊಳೆಯೋನು ಅಂತ? ಇಷ್ಟುದ್ದ ಪ್ರಬಂಧ ಹೇಳ್ಬೇಕು ಅದಕ್ಕೆ. ಇದೇನಪ್ಪ ಕಂದ? ಚೈನ್. ಲೇ, ಚೈನ್ ಅಂದ್ರೆ ಕೊಳ್ಳಿಗೆ ಹಾಕೋಣ ಚೈನ್ ಅಲ್ಲ ಕಣೋ. ಇದು ಸರಪಳಿ. ನನ್ನ ಕಣ್ಣಿಗೆ ಕಾಣಿಸ್ಕೊಬೇಡ, ತೊಲಗು. ಸರ್ ಇದು ಎಲ್ಲಿಡ ಸರ್? ಇದು ಅಲ್ಲೇ ಸೈಡ್ ವಿಂಗ ಗಿಡಪ್ಪ ಅದ್ನ. ಹಲೋ ಸರ್, ಹೇಳಿ ಸರ್. ಓ ಮೈ ಗಾಡ್. ಓಕೆ ಸರ್, ಓಕೆ. ಕೇರ್ ಮಾರ್ಕೆಟ್ ಪಕ್ಕದ ಏರಿಯಾದಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತೆ. ಹೋಗಿ ಅರ್ಜೆಂಟ್ ಹುಡುಗನ್ ನಾಯಿ ಹೊಡೆದಂಗೆ ಹೊಡೆದು ಹುಡುಗಿ ಎತ್ತಕ್ಕಂಬ. ನಾನಾ? ಇಲ್ಲ ಕಣ, ಪೊಲೀಸ್ ಸ್ಟೋರಿಂದ ಸಾಯಿ ಕುಮಾರು, ಸಾಂಗ್ಲೇನದಿಂದ ಶಂಕರ್ ನಾಗು, ಕೆಂಪೇಗೌಡದಿಂದ ಸುದೀಪ್ ಬರ್ತಾರೆ ಕರ್ಕೊಂಡು ಹೋಗಕ್ಕೆ. ಬಗಲೇ ಸರ್, ಈ ಸ್ಟೇಷನ್ ಡ್ಯೂಟಿ ಮಾಡೋರ್ ಪಾಲಿಗೆ ಬರೀ ಸ್ಟೇಷನ್ ಸರ್, ಆದ್ರೆ ನನ್ನ ಪಾಲಿಗೆ ಇದು ದೇವಸ್ಥಾನ ಸರ್. ನೋಡಿ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನುತ್ತೆ ಈ ಕಾನೂನು. ಆದ್ರೆ ನಾನು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ನನ್ನ ಸ್ಟೇಷನ್ಗೆ ಏನು ಆಗ್ಬಾರ್ದು ಅನ್ನೋನು ಸರ್ ನಾನು. ಯಾಕೊತ್ತಾ? ತಪ್ಪಿಸ್ಕೊಂಡೋಗಿರೋ ನನ್ನ ಹುಡುಗಿನೂ ನಾನು ಇಷ್ಟೊಂದು ಪ್ರೀತಿ ಮಾಡಿಲ್ಲ ಸರ್. ಮನೇಲಿರೋ ನನ್ನ ಹೆಂಡ್ತಿನೂ ಇಷ್ಟೊಂದು ಪ್ರೀತಿಸಲ್ಲ. ಸ್ಟೇಷನ್ ಅಂದ್ರೆ ಅಷ್ಟು ಜೀವ ಸರ್. ಇದಕ್ಕೇನಾದ್ರೂ ತೊಂದ್ರೆ ಆದ್ರೆ ಪ್ರಾಣ ಯಾಕಂದ್ರೆ ಕಂದ ಸರ್, ಏನ್ ಮಾಡ್ತಿದ್ಯಪ್ಪ? ನೋಡೋಕೆ ಮಲ್ಗೊಬ್ಬ ಮಾವಿನ ಇದ್ದಂಗಿದ್ಲಲ್ವಾ, ಅದಕ್ಕೆ ಡಾನ್ಸ್ ಮಾಡ್ದೆ. ತಿಪ್ಪೆಗೆ ಬಿದ್ದರು ಎರಿ ಹುಳ ಇದ್ದಂಗಿದೆ ನೋಡಕ್ಕೆ. ಇದೆಲ್ಲ ಬೇಕಾ ನಿಂಗೆ? ಸೈಡಿಗೆ ಬಾ. ಸಾರಿ ಸರ್. ಅಲ್ಲ ಹಾಲು ಕುಡಿದು ತುಟಿನೇ ಇನ್ನು ಒಣಗಿಲ್ಲ. ಆಲ್ರೆಡಿ ನಿನಗೆ ಬಾಲ್ಯ ವಿವಾಹ ಏನಮ್ಮ? ಸರ್, ನನ್ಗೆ 18 ವರ್ಷ ಆಗಿದೆ. 18 ವರ್ಷ ಆಗಿದೆ ಅಂತ ನನಗೆ ಗೊತ್ತಾಗ್ಬೇಕ? ಬಂದ್ಬಿಟ್ಲು ವಯಸ್ಸು ನನ್ಗೆ 18 ಆಯ್ತು ಅನ್ಕೊಂಡು. ಒಳಕ್ ಹೋಗು. KR ಮಾರ್ಕೆಟ್ ಸರ್, ಒಳಕ್ ಹಾಕೋ. ಶೆಲ್ ಒಳಕ್ ಹಾಕೋ. ಒಳಕ್ಕೆ. ಸಾರಿ ಗಾಡಿ ನೀನೇನೆ ಜೀವ ಎಂದು ನೂರಾರು ವಾಣೆ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ಹಲೋ ಮೈ ಡಿಯರ್ ಯಂಗ್ ಬಾಯ್, ಶಿಟ್ ಹೊಡೆದು ಸೀದೋಗಿರೋ ತೆಂಗಿನ ಸಸಿ ಇದ್ದಂಗಿದ್ಯಾ? ತೂರಾಡ್ತಿದ್ಯಲ್ಲ, ಇದು ಸ್ಟೇಷನ್ ಕಣಪ್ಪ, ಬಾರಲ್ಲ. ಸರ್, ಇಲ್ಲೊಂದು 90 ಸಿಗುತ್ತೆ ಅಂತ ಬಂದೆ ಸರ್. 90 ಅಲ್ಲ ಕಣಪ್ಪ, ಫುಲ್ ಬಾಟ್ಲೆ ಸಿಗುತ್ತೆ. ಕೊಡ್ಲಾ? ತೆಗೆದು ಬಿಟ್ಟ ಅಂದ್ರೆ ನೋಡು. ಎದಕ್ ಬಂದಿದ್ಯಾ ಅದನ್ನ ಹೇಳು. ಸರ್, ನನ್ನ ಹೆಸರು ಭಾಸ್ಕರ್ ಅಂತ ಸರ್. ಬ್ಯಾಚುಲರ್ ಭಾಸ್ಕರ. ಹುಟ್ಟದಾಗಿಂದ ಬ್ಯಾಚುಲರ್ ಆಗೇ ಇದ್ದೆ. ಆದ್ರೆ ಈ ಬ್ಯಾಚುಲರ್ ಅನ್ನ ಡಿಗ್ರಿ ಹೆಂಗಾದ್ರೂ ಮಾಡಿ ಮುಗಿಸಿ ಮಿಸ್ಟರ್ ಅಂಡ್ ಮಿಸ್ಸಸ್ ಭಾಸ್ಕರ್ ಆಗ್ಬೇಕು ಅಂತ ಕಣ್ಣಲ್ಲಿ ಕಣ್ಣೀರ್ ಇಟ್ಕೊಂಡು ಒಂದು ಹುಡುಗಿನ ಹುಡುಕಿದೆ ಸರ್. ನೀನು ತಾಳಿ ಕಟ್ಟಬೇಕು. ಅಷ್ಟರಲ್ಲಿ ಏನಾಯ್ತಪ್ಪ? ಹುಚ್ಚ ಸಿನಿಮಾ ಕ್ಲೈಮ್ಯಾಕ್ಸ್ ತರ ಆಯ್ತಾ? ನಿನ್ ಪ್ರೀತಿ ಮೇಲೆ ಯಾವನ್ ಕಣ್ಣು ಹಾಕಿದಾನೆ ಹೇಳೋ, ಅವನ್ ಕಣ್ಣು ಗುಡ್ಡೆ ಕಿತ್ ಕಬಾಬ್ ಮಾಡಿಬಿಡ್ತಾನೆ. ಅದು ನೀವೇ ಅಂತ ಯಾವ ಬಾಯಲ್ಲಿ ಹೇಳಿ ಸರ್?
ಲೇ ನಾನು ನಿನ್ ಪ್ರೀತಿ ದೂರ ಮಾಡಿದ್ನ ಲೇ ಕರ್ನಾಟಕದಲ್ಲಿರೋ ಎಲ್ಲರೂ ಜನಗಳ ಪ್ರೀತಿ ಸಂಪಾದನೆ ಮಾಡಕ್ಕೋಸ್ಕರ ಒಂದೇ season ಅಲ್ಲಿ 250 episode comedy ಮಾಡಿದ್ದೆ ನಾನು. ನಿಜವಾಗ್ಲೂ ಕಾಮಿಡಿ ಮಾಡಿದ್ರಿ ಸರ್? ಆ ಗಂಡಿಗೆ ಬುಲೆಟ್ ಹಾಕೊಂಡ್ ಬಂದಾಡು. ಸರ್ ನೀವು ನಿಜವಾಗ ಕಾಮಿಡಿ ಮಾಡಿದ್ರಿ, ನಾನು ನೋಡಿದ್ದೀನಿ ಸರ್. ಇವಾಗ ಬಂದೆ ದಾರಿಗೆ. ನೀ ಲವ್ ಮಾಡಿರೋ ತ್ರಿಪುರ ಸುಂದರಿ ಯಾರಪ್ಪ? ಸರ್ Sheila, so Sheila, you don't to worry. Sheila, so Sheila, you don't to worry. ಆಯ್ಕೆ ನನ್ನ ಮಗನೇ, ಬಾಲ್ಯ ವಿವಾಹ ಆಗದಲ್ದೆ ನನ್ನ ಹತ್ರ ಪುಂಗಿ ಬಿಡ್ತದ್ಯಾ? ನಿನ್ನಂತ 1000 ಜನ ನೋಡಿದೀನಿ, ಕಳ್ಸ್ಕೊಳ್ಳಲು. ಸರ್ ಅವಳು ಚಿಕ್ಕ ಹುಡುಗಿ ಅಲ್ಲ, ಅವಳು ನಾನು ಒಟ್ಟಿಗೆ 3 ವರ್ಷ ಓಟ್ ಹಾಕಿದೀವಿ. ಅಲ್ಲ ಸರ್, ನೋಡಕ್ ಒಳ್ಳೆ 20 ರೂಪಾಯಿ ನೋಟ್ ಇದ್ದಂಗದಾಳೆ. ಇವಳಿಗೆ 2000 ರೂಪಾಯಿ ನೋಟ್ ಬಿಡಪ್ ಕೊಡ್ತೀವಿ, ತೆಗೆದು ಬಿಟ್ಟ ಅಂದ್ರೆ. ಸರ್ ನೀವು ಅವಳನ್ನ ಕರ್ಕೊಂಡು ಬರ್ತಿರೋ ನೋವಿಗೆ ಫುಲ್ ಎಣ್ಣೆ ಹೊಡೆದು ಬಿಟ್ಟಿದ್ದೀರಿ ಸರ್. ಅದೆಲ್ಲ ಬಿಡಪ್ ಬೇಡ, ಮುಚ್ಕೊಂಡು ತೊಲಗು. ಸರ್ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ತೋರಿಸ್ತೀನಿ. ಹೌದಾ? ಅಯ್ಯೋ ಶಿವ, ಅಯ್ಯೋ ಪಾರ್ವತಿ, ಅಯ್ಯ ಗಣಪ, ಅಯ್ಯೋ ನನ್ ಗಂಡ 2 ದಿನಕ್ಕೆ ಹೋಗ್ಬಿಡ್ತಾನಂತೆ. ಇನ್ನು ಹೋಗಿಲ್ವಲ್ಲ ಬಿಡು. ಅಯ್ಯೋ ನೋಡಿ ಯಾವ ಹೆಂಗ್ ಮಾತಾಡ್ತಾಳೆ. ಅಯ್ಯೋ ಆಮೇಲೆ ಕೂಗಾಡುವಂತೆ ಬಾ ಇಲ್ಲಿ ನೋಡು. ಅವ್ರ ಸಂಬಂಧಿಕರಿಗೆಲ್ಲ ಫೋನ್ ಮಾಡು, ಎಲ್ಲರೂ ಬಂದ್ಮೇಲೆ ಚೆನ್ನಾಗ್ ದುಡ್ಡೇ ಪಣ. ಯಾವಾಗ ಮಾಡೆ ರಾಕಿ ಬಾಬಾ. ಹಲೋ ರಾಕಿ ಬಾಬಾ. ಅಯ್ಯೋ ನನ್ ಗಂಡನ್ಗೆ ನೀನ್ ಚಿಕ್ಕ ವಯಸ್ಸಲ್ಲಿ ಹಾಡು ಹಾಡ್ಕೊಟ್ಟಿದ್ಯಲ್ಲ, ಆ ಹಾಡು ಹಾಡ್ಕೊಂಡು ಮಾವ ಮಾವ ಮಾತಾಡು, ಮಾವನ್ ಮೀ ಸೇರ್ಕೊಂಡ್ ಯಾತಾಡು ಅಂತ ಯಾತಾಡ್ತವ್ನೆ. ಬಂದು ನೋಡ್ಕೊಂಡ್ ಹೋಗು ಮಾವ. ಅಂದಂಗೆ ಇವನ್ನ ಸರಿಯಾಗಿ ವಿಚಾರಿಸಿದ್ರ? ಯಾಕೆ ಅಂದ್ರೆ ನಮ್ ಚಿತ್ರ ಇದ್ದಾಳಲ್ಲ, ಆಪರೇಷನ್ಗೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ಲಂತೆ. ಅವಳು ಹೊಟ್ಟೆ ಒಳಗ್ ಮೊಬೈಲ್ ಇಟ್ಟು ಹೊಲ್ದ್ ಬಿಟ್ಟಿದ್ದಾನಂತೆ. ಈಗ ಫೋನ್ ಬಂದ್ರೆ ಸಾಕು, ಕುಯ್ಯ 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 ಬೇಗ ಕುಯ್ಯ 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 ಅಂತ ಎಗ್ರಾಡ್ತಿರ್ತಾಳೆ. ರಚಿತಾ ಮೇಡಮ್ ಇವಳನ್ನ ನೋಡ್ಕೊಂಡು ಹೋಗಕ್ ಬಂದಾಳ, ನಾನ್ ಸಾಯ್ಸ್ ಹೋಗಕ್ ಬಂದಾಳ. ಕೇಳಿ ಮೇಡಮ್, ಇವಳನ್ನ ಫಸ್ಟ್ ಓಡಿಸ್ಬೇಕಲ್ಲ. ಮಲ್ಕೊಳ್ಳಿ ಹೇಳಿ. ದೇವ್ರೆ, ಹಾಸ್ಪಿಟ್ಲಲ್ಲಿ ಇಷ್ಟೇ ಅಲ್ಲ ಕಣೆ, ನಮ್ ಲ್ಯಾಗ್ ಮಂಜ ಇದಾನಲ್ಲ, ಹೊಲ್ ನೋವು ಅಂತ ಹಾಸ್ಪಿಟ್ಲಿಗೆ ಹೋದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಕೊಳ್ಸವ್ರಂತ. ನನ್ ಮಗಳು ನೀನ್ 5 ವರ್ಷ ಬಿಟ್ಟು ನಿನಗೆ ಕೊಟ್ಟು ಮದ್ವೆ ಮಾಡೋಣ ಅಂತಿದ್ನಲ್ಲ ಏಟೇಸ. ಮಾಮ ನೀನ್ ಇವತ್ತು ಸತ್ತೋಗ್ತಿ ಅಂತೆ. ಅಮ್ಮ ಎಂತಿತ್ತ? ನಾ ಸತ್ತೋಗಲ್ಲಮ್ಮ, ಇವರೆಲ್ಲ ಸೇರ್ಕೊಂಡು ನನ್ನ ಸಾಯಿಸ್ತಾರೆ. ಐ ಮಾಮ ನಿನ್ ಮೀಸೆ ಎಷ್ಟ್ ಚೆನ್ನಾಗಿದೆ. ಇದೊಂದೇ ನೋಡಿ ಚೆನ್ನಾಗಿರೋದು. ಮಾಮ ಕಾಗೆ ಕಾಗೆ ಕವ್ವ, ಯಾರ್ ಬರ್ತಾನ ಅವ್ವ, ಮಾಮ ಬರ್ತಾನ ಅವ್ವ, ನೀ ಸುಮ್ನೆ ಕುತ್ಕೊಳ್ಳ ಅವ್ವ. ಅಮ್ಮ ಮಾಮ ಮೀಸೆ. ನೇತಾಡಕ್ಕೆ ನನ್ನ ಮೀಸೆನೆ ಬೇಕಾಗಿತ್ತೇನೆ. ಯಾವ್ದಾದ್ರು ಜೋಕಲ್ಲಿ ಹಾಕೊಂಡು ನೇತಾಡ್ಬೇಕಿತ್ತು ನಿನ್ನ. ಬರ್ತೀನಿ, ನಾನು ಹೇಳ್ದಂಗೆ ಹೇಳ್ತೀಯಾ? ಹೇಳ್ಕೊಟ್ಟಂಗೆ ಹೇಳ್ತೀನಿ ಬಾ. ಜರಡಿಯನ್ನು ಜರಡಿ ಜರಡಿ ನಿಮ್ಮ ಅಪ್ಪ ಕರಡಿ. ಈಗಿನ ಮಕ್ಕಳು ತುಂಬಾ ಫಾಸ್ಟು, ಅವ್ರ ಸವಾಸನೆ ಬೇಡ. ಇವನ್ಯಾರೇ? ನಾನು ಇನ್ನು ನೋಡೇ ಇರ್ಲಿಲ್ಲ. ಅಯ್ಯೋ ಅತ್ತೆ, ಅವರು ನಮ್ ದೂರದ ಸಂಬಂಧಿ ಅತ್ತೆ. ಏನ್ ಹಿಂಗವನೆ? ಹಲೋ ಹಾಯ್, ಯಾರಿವ್ರು? ನಮ್ ದೂರದ ಸಂಬಂಧಿ. ನೋಡಕ್ ಒಳ್ಳೆ ಮಂಗ್ ನಂಗವಳೆ. ಹಲೋ, ಏನ್ ನಿಮ್ ಹೆಸರು? ಬೆಂಕಿ ಬಸಮ್ಮ. ಅದೆಷ್ಟು ಮನೆಗೆ ಬೆಂಕಿ ಹಚ್ಚಿದ್ಯೋ? ನೀ ದೊಡ್ಡ ಸೂಪರ್ ಸ್ಟಾರಾ? ಸೂಪರ್
ಸೂಪರ್ ಸ್ಟಾರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಯಾವ ಸಿನಿಮಾ ಮಾಡಿದ್ಯೋ? ಲವ್ ಮಾಡ್ತೀಯಾ? ಫಸ್ಟ್ನೇ ಸಿನಿಮಾ. ಮತ್ತೆ ಯಾವ ಸಿನಿಮಾ ಮಾಡಿ? ಓಡೋಗಣ. ಎರಡನೇ ಸಿನಿಮಾ. ಮತ್ತೆ ಸುಮಾರು ಫಸ್ಟ್ ನೈಟ್ ಮಾಡಿದ್ದೀನಿ. ಧಾರಾವಾಹಿ. ಆಮೇಲೆ ಆಮೇಲೆ ಇನ್ನೊಂದು ಹೇಳಕ್ಕಾಗಲ್ಲ, ಎಡಿಟ್ ಮಾಡ್ಬೇಕು. ಅಯ್ಯೋ ಮಾವ, ಅಯ್ಯೋ ಮಾವ, ಹೇಳವ. ತಮ್ಮ ನೋಡ್ದ ಮಾವ. ಅಯ್ಯೋ ತಮ್ಮನ್ನೇ ನೋಡಣವ. ಅಯ್ಯೋ ಹೆಂಗಬಿಟ್ಟವನೆ ಮಾವ, ನಿನ್ ತಮ್ಮ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ಮನ್ಗವ್ರೆ ನೋಡು ಮಾವ. ಅಯ್ಯೋ ಹಾಸ್ಪಿಟ್ಲ್ ಅಲ್ಲ ಕಣವ, ಫಸ್ಟ್ ನೈಟ್ ಅಲ್ಲಿ ನಿನ್ ನೋಡ್ಬಿಟ್ಟೆ ಸೀರಿಯಸ್ ಆಗ್ಬಿಟ್ಟಿದ್ದ. ಅದಕ್ಕೆ ತಮ್ಮಯ್ಯ ಒತ್ಕೋ, ಇದೇ ತಮ್ಮಯ್ಯ ಹಾಕೋ. ಸುಮ್ಕಿರ ಈ ಕಡೆ ಬನ್ನಿನ. ಅಳಿಮಯ್ಯ, ನಿನಗ್ ಬೇಗ ಹುಷಾರಾಗ್ಲಿ ಅಂತ ಬರೋದಾರಿಲಿ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ತಂದಿದ್ದೆ, ತಗೋ. ಜಾತ್ರೆಲಿ ಮರಿ ಹೊಡಿತೀನಿ ಅಂದಿದ್ರಿ, ಹೊಡೋದ್ರೇನ್ರೆ? ಸೀರೆ ಕೊಡ್ತೀನಿ ಅಂದ್ರಿ, ಕೊಟ್ರೇನ್ರೆ? ಬಿಡಲ್ಲ ನಿಮ್ಮನ್ನ ನಾನ್ ಸುಮ್ನೆ ಬಿಡಲ್ಲ. ಅಯ್ಯೋ ತಾಯಿ, ನಮ್ಮ ಮಗು ಏನೋ ತಪ್ಪು ಮಾಡಿದ, ಹೊಟ್ಟೆಗೆ ಹಾಕೋ, ಮುಂದಿನ ಜಾತ್ರೆಲಿ ಕೊಟ್ಟು ಬಿಡ್ತೀನಿ ತಾಯಿ. ಇವಾಗ ಹೋಗ್ತೀನಿ, ಕೊಟ್ಟಿಲ್ಲ ಅಂದ್ರೆ ಬರ್ತೀನಿ ಕಣೆ, ಬರ್ತೀನಿ. ಹೋಗಿ ಬಿಟ್ಟ. ಏನ್ರಮ್ಮ ಇದು ಹಾಸ್ಪಿಟ್ಲ್ ಅನ್ಕೊಂಡಿದ್ರಲ್ಲ, ನಿಮ್ ಮತ್ತೆ ಮನೆ ಮಾವನ್ ಮನೆ ಅನ್ಕೊಂಡ್ಬಿಟ್ಟಿದ್ದೀರಾ. ಹೋಗ್ರಮ್ಮ. ಇವನೊಬ್ಬ ಡಾಕ್ಟರ್ ಅಂತೆ, ನಾವಿಲ್ ಬಂದ್ವಂತೆ. ಯಪ್ಪ ಡಾಕ್ಟ್ರೆ, ನಾಲ್ಕು ಬೇಳ್ ಮುಂದ್ಕ, ನಾಲ್ಕು ಬೇಳ್ ಹಿಂದ್ಕ, ಈ ಮಡ್ಚ್ಕೊಂಡು ಮುಚ್ಕೊಂಡಲ್ಲಿರಿ, ಒಂಚೂರು ಮಾತಾಡ್ಬೇಕು.